ನಾನು ಮನೆಗೆ ಬರೋತ್ತಿಗೆ ಇಷ್ಟೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಮಸ್ಕಾರ ಎಲ್ರಿಗೂ. ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋತ್ತಿಗೆ 8 ಗಂಟೆ ಆಗಿತ್ತು. ಹಾಗೆ ಹೊಟ್ಟೆನೂ ತುಂಬ ಹಸ್ಬಿಟ್ಟಿತ್ತು. ಮೊಟ್ಟೆ ಫ್ರಿಜ್ಜಲ್ಲಿ ನೋಡಿದೆ, 4 ಮೊಟ್ಟೆ ಇತ್ತು. ಹಾಗೆ ಹಾಲು ತೊಗೊಂಬಂದು 4 ಮೊಟ್ಟೆ ಬೇಯಿಸ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ, ಉಪ್ಪು, ಖಾರ ಎಲ್ಲ ಹಾಕ್ಕೊಂಡು ರೆಡಿ ಮಾಡಿಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಅದನ್ನು ಪ್ರಿಪೇರ್ ಮಾಡಿಕೊಂಡು ನಾನೇ ರೆಡಿ ಮಾಡ್ಕೊತಿದ್ದೆ. ಯಾಕಪ್ಪ ಅಂದರೆ ಮನೆಯವರು ಇನ್ನೂ ಬಂದಿರಲಿಲ್ಲ. ಅವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅವ್ರು ಬಂದು ಅಡುಗೆ ಮಾಡೋವರೆಗೂ ನಮ್ಮ ಕೈಲಿ ತಡ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಏನಾದ್ರು ತಿಂದ್ಕೊಂಡಿದ್ರೆ ಹೊಟ್ಟೆ ಸಮಾಧಾನವಾಗಿರುತ್ತೆ ಅಂದ್ಬಿಟ್ಟು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಾಯಿತು. ಮೊಟ್ಟೆ ಬೇಯಿಸ್ಕೊಂಡು ಕೂಡಲೇ ಅದನ್ನೆಲ್ಲ ಸೈಡಿಗೆ ತೆಗೆದಿಟ್ಬಿಟ್ಟು ಹಾಲನ್ನ ಬಿಸಿ ಮಾಡ್ಕೊಳಕ್ಕಿಟ್ಟೆ. ಹಾಲು ಪಾತ್ರೆ ಬಿಸಿ ಇಟ್ಮೇಲೆ ಬರೀ ಹಾಲು ಕುಡಿಯೋಕ್ಕಾಗಲ್ಲ. ಹಾಗಾಗಿ ಅದಕ್ಕೆ ಸ್ವಲ್ಪ ಶುಗರ್ ಹಾಕ್ಕೊಂಡು ನಮ್ಮ ಅತ್ತೆ ನನಗೆ ಅಂತಲೇ ಸ್ವಲ್ಪ ಪ್ರೋಟೀನ್ ಪೌಡ್ರ್ ಮಾಡಿಕೊಟ್ಟಿರ್ತಾರೆ ಯಾವಾಗಲೂ. ಹಾಗೆ ಅದನ್ನು ತೊಗೊಂಬಂದು ಇಟ್ಟಿದ್ದೆ ಫ್ರಿಜ್ಜಲ್ಲಿ. ಅದನ್ನು ತೆಗೆದ್ಬಿಟ್ಟು ತುಂಬ ದಿನ ಆಗಿತ್ತು, ಯೂಸ್ ಮಾಡಿರಲಿಲ್ಲ. ಹಾಗಾಗಿ ಯೂಸ್ ಮಾಡಿ ಅದನ್ನು ಹಾಲಿಗೆ ಹಾಕ್ಕೊಂಡು ರೆಡಿ ಮಾಡಿ ಇನ್ನೇನು ಹೊರಡ್ಬೇಕು. ನಾವು ಮೇಡಮ್ ಅವ್ರು ಕಾಲ್ ಮಾಡೋರು, ಬರ್ತಾಯಿದ್ದೀನಿ ಬನ್ನಿ ಅಂತ. ಅವರು ಮನೆಗೆ ಬಂದು ಮೊಟ್ಟೆ ಎಲ್ಲ ರೆಡಿ ಮಾಡಿ ಅದಕ್ಕೆ ಉಪ್ಪು, ಖಾರ, ನಾನೇ ಕಟ್ ಮಾಡಿಟ್ಟಿದ್ದು ಈರುಳ್ಳಿ ಎಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟರು ನನಗೆ. ನಾನು ಅದನ್ನು ಮೆಲ್ಲ ತಿನ್ಕೊಂಡ್ಬಿಟ್ಟು ಮತ್ತೆ ಊರಿಗೆ ಹೊರಡಬೇಕಿತ್ತು. ಸಬ್ಸ್ಕ್ರೈಬ್